ಎಲ್ಲ ಮಾಧ್ಯಮ ಬಳಗದವರಿಗೆ ನಮ್ಮ ಸಿದ್ದನಕೊಳ್ಳ ನಿರಂತರ ದಾಸೋಹ ಹಾಗೂ ಕಲಾ ಪೋಷಕರ ಮಠದ ವತಿಯಿಂದ ಹಾರ್ದಿಕ ಅಭಿನಂದನೆಗಳು ಹೇಳುತ್ತಾ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಪ್ರತಿ ವರ್ಷದಂತೆ ಈ ವರ್ಷವೂ ಇದೇ ಜನವರಿ 14ರಂದು ಸಿದ್ದನಕೊಳ್ಳ ಮಠದ ರಥೋತ್ಸವ ಇರುತ್ತದೆ. ಅದರ ಜೊತೆಗೆ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗಾಗಲೇ 10 ವರ್ಷಗಳಿಂದ. ಅದಕ್ಕೆಲ್ಲ ಸಹಕಾರ ನೀಡಿದಂಥ ಎಲ್ಲ ಸಿದ್ದನಕೊಳ್ಳ ಮಠದ ಭಕ್ತಾದಿಗಳಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ವಿಶೇಷ ಅಂದರೆ ಪ್ರತಿ ವರ್ಷ ನಾವು ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಮಾತ್ರ ಘೋಷಣೆ ಮಾಡ್ತಿದ್ವಿ. ಈ ವರ್ಷದಿಂದ ರಾಜ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿರಿ ಅಂತೇಳಿ ಅನೇಕ ಜನ ಒಂದು ಒತ್ತಾಯದ ಮೇರೆಗೆ ನಾವು ಈ ಸರಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಒಂದು ರಾಜ್ಯ ಪ್ರಶಸ್ತಿಯನ್ನು ಮಾಡಿದ್ದೀವಿ. ಅದರ ಜೊತೆಗೆ ಚಲನಚಿತ್ರೋತ್ಸವದಲ್ಲಿಯೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಗೆ ಕೂಡ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ವಿ. ಅದು ಹೇಳ್ತೀವಿ ನೆಕ್ಸ್ಟು. ಈಗ ಅದರ ಜೊತೆಗೆ 3 ದಿನಗಳ ಕಾಲ ಉತ್ಸವ ಇದ್ದಿದ್ದು ಪ್ರತಿ ವರ್ಷ ಇರ್ತಿತ್ತು. ಆದರೆ ಈಗ ನಮಗೊಂದು ಸ್ವಲ್ಪ ಆರೋಗ್ಯದ ನಿಮಿತ್ತ ನಾವು 2 ದಿವಸ ಅಷ್ಟೇ ಮಾಡಿದ್ದೀವಿ. 1ನೇ ದಿವಸ ರಾಷ್ಟ್ರೀಯ ಉತ್ಸವವನ್ನು ಮಾಡ್ತೀವಿ, 2ನೇ ದಿವಸ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಉತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರು ಶಾಸಕರು ಇವರು ವಹಿಸ್ಕೊಂಡಿದ್ದಾರೆ. ಹಾಗೆಯೇ ಅನೇಕ ರಾಜಕಾರಣಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಕೇಂದ್ರ ಮಂತ್ರಿ ಆದಂಥ ವಿ ಸೋಮಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ 14ನೇ ತಾರೀಕಿಗೆ ಅವ್ರದ್ದು ಇದೆ. 15ಕ್ಕೆ ನಮ್ಮ ರಾಯಚೂರಿನ ಶ್ರೀ ಬೋಸರಾಜ್ ಅವರು ಸಣ್ಣ ನೀರಾವರಿ ಸಚಿವರು ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಅನೇಕ ಜನ ಚಲನಚಿತ್ರ ನಟ ನಟಿಯರು ಹಾಗೂ ಉತ್ತರ ಕರ್ನಾಟಕದ ಕಲಾವಿದರು ಕೂಡ ಭಾಗವಹಿಸಿ ಇದರಲ್ಲಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಪತ್ರಿಕಾ ಹಾಗೂ ಮಾಧ್ಯಮ ಬಳಗದವರು. ಅವರಿಗೂ ಕೂಡ ಈಗಾಗಲೇ 10 ವರ್ಷಗಳಿಂದ ಈ ಒಂದು ಯಶಸ್ವಿಗೊಳಿಸ್ತಾ ಬಂದಂಥ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಇದರ ಮುಖಾಂತರ. ಈಗ ಪ್ರಶಸ್ತಿ ಘೋಷಣೆ ಮಾಡುವ ಸಮಯ ಪ್ರತಿ ವರ್ಷ ಅನೇಕ ಜನರಿಗೆ ನಾವು ಪ್ರಶಸ್ತಿ ಕೊಟ್ಕೊಂಡು ಬಂದಿದ್ದೀವಿ. ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರು KGFನ ಖ್ಯಾತಿಯ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ರವಿ ಬಸ್ರೂರ್ ಅವರಿಗೆ ಘೋಷಣೆ ಮಾಡಲಾಗಿದೆ. ಹಾಗೆಯೇ ರಾಜ್ಯ ಪ್ರಶಸ್ತಿಯನ್ನು ಇಲ್ಲೇ ನಮ್ಮ ಕಿನ್ನಾಳದ ಹುಡುಗ, ನಮ್ಮ ಉತ್ತರ ಕರ್ನಾಟಕದ ಹುಡುಗ ಬೆಂಗಳೂರಲ್ಲಿ ಹೋಗಿ ಸುಮಾರು 100-150 ಹಾಡುಗಳನ್ನು ಬರೆದು ಚಲನಚಿತ್ರದಲ್ಲಿ ಸಾಹಿತಿಯಾಗಿ ಕಂಗೊಳಿಸುತ್ತಿರುವ ನಮ್ಮ ಕೊಪ್ಪಳದ ಕಿನ್ನಾಳದ ಹುಡುಗ ಕಿನ್ನಾಡ್ ರಾಜು ಇವರಿಗೆ ಘೋಷಣೆ ಮಾಡಲಾಗಿದೆ 2 ಪ್ರಶಸ್ತಿ. ಹಾಗೆಯೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಲಾವಿದೆಯಾದಂಥ ಕಲಬುರಗಿಯ ಸುನಂದಾ ಕೆ ಇವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಹಾಗೆಯೇ ಈ ಮಲ್ಲು ಬಾಗಲಕೋಟ್ ತಂಡದ ಒಂದು ಶಾರ್ಟ್ ಫಿಲ್ಮ್ ಇದೆ, ಅಗ್ರಿಕಲ್ಚರ್ ಆಫೀಸರ್ ಅಂತ. ಆ ಒಂದು ತಂಡಕ್ಕೆ ಆ ಒಂದು ಶಾರ್ಟ್ ಫಿಲ್ಮ್ಗೆ ಒಂದು ಅವಾರ್ಡನ್ನು ಕೊಡ್ತಾ ಇದ್ವಿ. ಈ ಒಂದು ಘೋಷಣೆ ಈ ಒಂದು ತಮ್ಮೆಲ್ಲರ ಮುಖಾಂತರ ಘೋಷಣೆ ಮಾಡಲು ಭಾಳ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಘೋಷಣೆ ನಂತರ ಮತ್ತೊಮ್ಮೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಒಂದು ಪತ್ರಿಕೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಗುತ್ತದೆ. ಇದೊಂದು ಪ್ರಶಸ್ತಿ ಘೋಷಣೆಯ ಒಂದು ಪತ್ರಿಕಾಗೋಷ್ಠಿ ಆಗಿರೋದ್ರಿಂದ ಇಷ್ಟನ್ನು ಮಾತ್ರ ಹೇಳಲು ಬಯಸ್ತಾ ಇದ್ದೇವೆ. ಆಮೇಲೆ ಅನೇಕ ಜನ ಕಲಾವಿದರು ಆಗಮಿಸ್ತಾ ಇದ್ದಾರೆ. ತಾವು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು.